ಪಬ್ಲಿಕ್ ಟಿವಿ ವರದಿ ಮಾಡುತ್ತೆ, ಆಮೇಲೆ ಪಟಾಪಟ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಅದೇ ಪಬ್ಲಿಕ್ ಟಿವಿಯ ಪವರ್. ಬೆಳಿಗ್ಗೆ 9:20ಕ್ಕೆ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ವರದಿ ಮಾಡಿ 1 ಗಂಟೆಗೆ ಕಾವೇರಿ ನೀರಾವರಿ ನಿಗಮ ಹೋದ್ರು. ಬಳಿಕ ಚೆಸ್ಕಾಂ ಸಿಬ್ಬಂದಿ ಕೂಡ ಭೇಟಿಯನ್ನ ಮಾಡಿದ್ರು, ಕರೆಂಟ್ ಕಟ್ ಮಾಡಿದ್ರು, ಮೋಟರನ್ನ ಸೀಸ್ ಮಾಡಿದ್ರು. ಇಷ್ಟೇ ಅಲ್ಲ, ದಂಡ ಹಾಕಬೇಕು ಈ ವಿಚಾರದಲ್ಲಿ. ಯಾಕೆ ಅಂತಂದ್ರೆ ನನಗೆ ಯಾಕೋ ಅನುಮಾನ, ಅಧಿಕಾರಿಗಳ ಗೊತ್ತಿಲ್ಲದೆ ರೀತಿ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ. ಗೊತ್ತಿರುತ್ತೆ ಅವರಿಗೆ, ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡ್ಕೊಳ್ತಿರೋ? ಮೋಸ್ಟ್ಲಿ ನನಗೆ ಯಾಕೋ ಅದೇ ಅನುಮಾನನೇ. ಅಡ್ಜಸ್ಟ್ಮೆಂಟ್ಗಳು ಇರ್ತೀರಾ, ತಗೊಳ್ಳೋಷ್ಟು ತಗೊಳ್ತಾ ಇರಿ, ಆಮೇಲೆ ಏನಾದರೂ ಬಂದಾಗ ನೋಡೋಣ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡೋದು. ಏಕೆ ಕಣ್ಣಿಗೆ ಕಾಣಲ್ವಾ ಇಷ್ಟು ದೂರದಿರುವಂಥ ಪೈಪು ದೊಡ್ಡದಾಗಿ? ಅಲ್ಲಿ ಡ್ಯಾಮ್ ಮೇಲೆ ನಿಂತರೆ ಕಾಣುತ್ತೆ ರೀ ಇವೆಲ್ಲ ಪೈಪ್ಗಳನ್ನು ಹಾಕಿರೋದು. ಸಾಮಾನ್ಯವಾಗಿ ನೀವು ಹೋಗ್ಬೇಕಾದ್ರೆ ನೋಡಿ, ಯಾವುದಾದ್ರು ಬ್ರಿಡ್ಜ್ ಮೇಲ್ಗಡೆಗೆ ಹೋಗ್ಬೇಕಾದ್ರೆ, ನದಿ ದಾಟಬೇಕಾದ್ರೆ ಬ್ರಿಡ್ಜನ್ನು, ಆ ನದಿಯಿಂದ ಪೈಪ್ ಹಾಕೊಂಡ್ಬಿಟ್ಟು ತಮ್ಮ ಹೊಲಗಳಿಗೆ ಗದ್ದೆಗಳಿಗೆಲ್ಲ ನೀರು ಬಿಟ್ಕೊಂಡಿರ್ತಾರೆ ಪೈಪ್ ಹಾಕೊಂಡು. ಕಾಣಿಸುತ್ತೆ ನಿಮ್ಗೆ ಅಲ್ಲಿ ಪೈಪ್ ಹಾಕಿರೋದು. ಡ್ಯಾಮ್ನಿಂದ ಇದು ಕಾಣೋದಿಲ್ವೇ? ಎಲ್ಲವೂ ಕಾಣುತ್ತೆ. ಎಲ್ಲವೂ ಡ್ರಾಮೆಬಾಜಿಗಳು. ಅಧಿಕಾರಿಗಳು ಮತ್ತೆ ಆ ತೋಟದ ಮಾಲೀಕರ ನಡುವೆ ಇರುವಂಥ ಅಡ್ಜಸ್ಟ್ಮೆಂಟ್ಗಳು ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಅನುಮಾನ ಅಂತೂ ಬಂದೇ ಬರುತ್ತೆ ಈ ವಿಚಾರದಲ್ಲಿ. ಇಲ್ಲದೇ ಇದ್ರೆ ಇಷ್ಟೊಂದು ಬಿಂದಾಸಾಗಿ ಖುಲ್ಲಾಗಿ ಪೈಪ್ ಹಾಕ್ಕೊಂಡು ಮೋಟ್ರಲ್ಲಿ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು, ನಾವು ಯಾರಾದರೂ ಮಾಧ್ಯಮದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಶೂಟಿಂಗ್ ಏನಾದರೂ ಮಾಡಕ್ಕೆ ನಿಂತ್ಕೊಂಡ್ರೆ, ನಾನು ಸ್ವತಃ ಅನುಭವಿಸಿರೋದು ಹೇಳ್ತಾ ಇದ್ದೀನಿ. ಈ ಡ್ಯಾಮ್ನ ಹಿಂಭಾಗದಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹಿಂಗೆ ನೋಡೋಕ್ತಾ ನಿಂತ್ಕೊಂಡ್ರೆ, ನೀವು ಶೂಟಿಂಗ್ ಮಾಡ್ತಾ ಇದ್ರೆ 5 ನಿಮಿಷದಲ್ಲಿ ಪೊಲೀಸ್ ವಾಹನಗಳು ಬಂದು ನಿಂತ್ಕೊಳ್ಳುತ್ತೆ, ಏನು ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅಂಥದ್ರಲ್ಲಿ ಪೈಪ್ ಹಾಕಿರೋದು ಕಾಣದೆ ಸುಮ್ಮನೆ ಇರ್ತಾರೆ? ಚಾನ್ಸೇ ಇಲ್ಲ. ಪಕ್ಕ ಅಧಿಕಾರಿಗಳು ಅಲ್ಲಿರುವಂಥ ಸಿಬ್ಬಂದಿಗಳ ಅನುಮತಿ ಮೇರೆಗೋ ಅಥವಾ ಅಡ್ಜಸ್ಟ್ಮೆಂಟ್ ಮೇರೆಗೋ ಏನೋ ಒಂದು ವ್ಯವಸ್ಥೆ ಆಗಿರುತ್ತೆ ಅದರಲ್ಲಿ. ಅದಿಲ್ಲದೆ ಇದನ್ನು ಮಾಡೋಕ್ಕೆ ಆಗೋದೇ ಇಲ್ಲ. ಒಬ್ಬ ವ್ಯಕ್ತಿ ಅಲ್ಲಿ ಸುಳಿತಾ ಇದ್ದಾಗಲೇ ಒಂದು ಕಾರ್ ಬಂದು ನಿಂತ್ಕೊಂಡ್ರೆ ಬಂದು ಪೊಲೀಸರು ಚೆಕ್ ಮಾಡ್ತಾರಲ್ಲಿ, ಯಾರು ನೀವು, ಯಾಕೆ ಬಂದಿದ್ದೀರಾ, ಇಲ್ಲಿ ಏನು ಅಂತೇಳಿ. ಅಂಥದ್ರಲ್ಲಿ ಇಷ್ಟಿಷ್ಟು ದುಡ್ಡು ಪೈಪ್ಗಳನ್ನು ಹಾಕ್ತಾ ಇದ್ದಾರೆ. ಈಗ ಅದರಲ್ಲಿ ಬೇರೆ ಖಾಲಿ ಆಗಿರೋದು, ಅದು ಓಪನ್ ಆಗಿ ಬಯಲು ಜಾಗ, ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಪೈಪ್ ಹಾಕಿರೋದು. ಅದರ ಮಧ್ಯದಲ್ಲಿ ಕಾಣಿಸದೇ ಇರೋ ರೀತಿಯಲ್ಲಿ ನೀವು ಇರ್ತೀರಾ ಅನ್ನೋದಾದರೆ ಏನು ಹೇಳೋಣ ಇದಕ್ಕೆ? ಹಾಗಿದ್ದಾಗ ಅಲ್ಲಿ ನೇಮಕವಾಗಿರುವಂಥ ಸಿಬ್ಬಂದಿಗಳು ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಬೇಕಾಗತ್ತೆ. ಇಲ್ಲ, ಸಂಬಳ ಬರ್ತಾ ಇದ್ದೀನಿ, ನಾನು ನೆಮ್ಮದಿಯಾಗಿ, ಬಿಸಿಲಿದೆ ಜಾಸ್ತಿ, ನನಗೆ ಆಚೆ ಹೋಗ್ತಾ ಇಲ್ಲ, ನಾನು ಫ್ಯಾನೋ AC ಹಾಕೊಂಡು ರೂಮಲ್ಲಿ ಇದ್ದೀನಿ, ಅಷ್ಟೇ ನನ್ನ ಕೆಲಸ ಅಂತ ಇರಬೇಕು ನೀವು. ಇಲ್ಲದೆ ಇದ್ರೆ ಈ ರೀತಿಯಾಗಿ ಆಗಕ್ಕೆ ಚಾನ್ಸೇ ಇಲ್ಲ. ಅದು ಡ್ಯಾಮ್ನಲ್ಲಿ ಈ ರೀತಿಯಾಗಿ ನೀರು ಕಡಿಮೆ ಆದಾಗ್ಲೂ ಮೋಟ್ರ್ ಹಾಕಿ ಪೈಪ್ ಹಾಕಿ ಓಪನ್ ಆಗಿ ಎತ್ಕೊಂಡು ಕದೀತಾರೆ ನೀರನ್ನು ಅನ್ನೋದಾದರೆ ಹೆಂಗ್ರಿ ಸಾಧ್ಯ? ನಿಮಗೆ ಗೊತ್ತೇ ಇಲ್ವೇ? ನಿಮಗೆ ಗೊತ್ತಿಲ್ಲದೆ ಇದು ನಡೆದಿದೆ ಅಂತಂದರೆ ನೀವು ಆ ಜಾಗಕ್ಕೆ ಕೂತ್ಕೊಳ್ಳೋಕ್ಕೆ ಸರಿಯಲ್ಲ ಅಂತ ಅನಿಸುತ್ತೆ. ನೀರನ್ನು ಕಾಪಾಡಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ. ಹೇಗೆ ತಮಿಳುನಾಡಿಗೆ ಹೋಗೋ ನೀರಿನ ವಿಚಾರದಲ್ಲಿ ನಾವು ಮಾತನಾಡ್ತೇವೋ ಹಾಗೆ ಈ ವಿಚಾರದಲ್ಲೂ ಅಷ್ಟೇ. ಅಲ್ಲಿ ಬೆಳೆ ಬೆಳೆದಿರುವಂಥ ರೈತನಿಗೆ ಕಾಲುವೆಯಲ್ಲಿ ನೀರು ಬಿಡೋಕ್ಕಾಗ್ತಾ ಇಲ್ಲ ಅಂತಂದಾಗ ಇಲ್ಲಿ ಯಾವನೋ ಪಕ್ಕದಲ್ಲಿರುವಂಥವ್ನು ಮೋಟ್ರ್ ಹಾಕೊಂಡು ನೀರು ಎತ್ಕೊಳ್ತಾನೆ ಅಂತಂದರೆ ಅನ್ಯಾಯ ಅಲ್ವಾ ಅದು? ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಇದನ್ನು ನಾವೇ ತೋರಿಸ್ಬೇಕಾ ಇವರಿಗೆ? ಅಲ್ಲಿ ಮೋಟ್ರ್ ಹಾಕಿದ್ದಾರೆ, ಪೈಪಲ್ಲಿ ತೋಟಕ್ಕೆಲ್ಲ ನೀರು ಬಿಟ್ಕೊಳ್ತಾ ಇದ್ದಾರೆ ಸಾರ್ ನೋಡಿ ಅಂತ ಹೇಳಿ ನಾವೆಲ್ಲ ತೋರಿಸಿದ ಮೇಲೆ ಇವರು ಎಚ್ಚರಗೊಂಡು ಪೈಪ್ ಅಲ್ಲಿ ಹಾಕಿದ್ದಾರೆ, ಅದನ್ನು ತಂದುಬಿಟ್ಟು ಸೀಸ್ ಮಾಡಿಕೊಂಡು ಓಡಾಡಬೇಕಾ ರೋಹಿತ್? ಯಾಕೆ ಇವ್ರು ನೋಡೋದಿಲ್ವಾ? ಅಥವಾ ನೋಡಿದ್ರೂ ಕೂಡ ಅಡ್ಜಸ್ಟ್ಮೆಂಟಾ? ಅಥವಾ ಅವ್ರವ್ರ ನಡುವೆ ಮಾತುಕತೆ ಏನಾದರೂ ಆಗಿರುತ್ತಾ ರೋಹಿತ್? ಖಂಡಿತ ಅರುಣ್, ಎಲ್ಲೊಂದ್ ಕಡೆ ಅಧಿಕಾರಿಗಳು ಜ್ಞಾನ ಕುರುಡರಾಗಿ ಬಿಹೇವ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಬ್ಯಾಕ್ ವಾಟರ್ ವ್ಯಾಪ್ತಿಯಲ್ಲಿ ಸುಮಾರು ಫಾರ್ಮ್ ಹೌಸ್ಗಳಿದಾವೆ. ಎಲ್ಲವೂ ಕೂಡ ಬಂಡವಾಳಶಾಹಿಗಳದ್ದು ಮತ್ತೆ ಒಂದು ಮೇಲಧಿಕಾರಿಗಳ ಒಂದು ಫಾರ್ಮ್ ಹೌಸ್ಗಳಾಗಿರುವಂತದ್ದು. ಈ ಒಂದು ಫಾರ್ಮ್ ಹೌಸ್ ಎಲ್ಲವೂ ಕೂಡ ಒಂದ್ ರೀತಿಯಾಗಿ ಮೋಜು ಮಸ್ತಿಗಾಗಿ ಬಳಕೆ ಮಾಡ್ತಾರೆ. ವೀಕೆಂಡ್ ಟೈಮ್ ಅಲ್ಲಿ ಪಾರ್ಟಿಗಳು ಮಾಡುವಂತದ್ದು, ಈ ರೀತಿಯಂತ ಕೆಲಸಗಳು ಮಾಡ್ತಾರೆ. ಆಯಾಯ ಒಂದಷ್ಟು ತೋಟಗಳ ರೀತಿಯಾಗಿ ಮಾಡ್ಕೊಂಡಿರುವಂತದ್ದು. ಎಲ್ಲಾ ಫಾರ್ಮ್ ಹೌಸ್ಗಳು ಸುಮಾರು ಈ ಒಂದು ಬ್ಯಾಕ್ ವಾಟರ್ ವ್ಯಾಪ್ತಿಯಲ್ಲಿ 50 ರಿಂದ 60 ಒಂದು ಪಂಪ್ ಗಳನ್ನ ಹಾಕೊಂಡು ಅವರವರ ಒಂದು ಫಾರ್ಮ್ ಹೌಸ್ ಗಳಿಗೆ ನೀರನ್ನ ಹೊಡ್ಕೊಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಏನು ಕಂಪ್ಲೇಂಟ್ಗಳು ಅಧಿಕಾರಿಗಳಿಗೆ ಬಂದಿದ್ದಾವೆ. ಆ ಅಧಿಕಾರಿಗಳು ಯಾವುದಕ್ಕೂ ಕೂಡ ಕೇರ್ ಮಾಡಿರಲಿಲ್ಲ. ಆದ್ರೆ ಇವತ್ತು ಪಬ್ಲಿಕ್ ಟಿವಿ ವರದಿ ಬಿತ್ತರವಾದ ಬಳಿಕವಾಗಿ ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿ ಇರುವಂತಹ ಮೋಟರ್ ಗಳನ್ನ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಪ್ರಶ್ನೆ ಮಾಡಿದ್ವು, ಇಷ್ಟು ದಿನ ನಿಮ್ ಕಣ್ಣಿಗೆ ಕಾಣ್ತಿರ್ಲಿಲ್ವಾ? ಯಾಕಂದ್ರೆ ಮಾಧ್ಯಮಗಳು ಏನು ಡ್ಯಾಮ್ ಬಳಿ ಒಂದು ವಿಡಿಯೋ ಚಿತ್ರೀಕರಣ
ಕಾಮಗಾರಿಗಳನ್ನ ಮಾಡಕ್ ಹೋದಂತ ಸಂದರ್ಭದಲ್ಲಿ 108 ರಿಸ್ಟ್ರಿಕ್ಷನ್ ಗಳನ್ನ ಹೇಳ್ತಾರೆ, 108 ಕಾನೂನುಗಳನ್ನ ತರ್ತಾರೆ. ಆದ್ರೆ ಇವಕ್ಕೆ ಯಾವಾಗೂ ಕಾನೂನುಗಳಿಲ್ವಾ, ನಿಮ್ಗೆ ಇವ್ದ್ಯಾವ್ದು ಕೂಡ ಕಾಣ್ತಾ ಇರೋ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಮಾಡ್ದು. ಅದಕ್ಕೆ ಅವ್ರ ಬಳಿ ಆನ್ಸರೇ ಇರಲಿಲ್ಲ. ಒಟ್ಟಾರೆ ಒಂದ್ ಕಡೆ ನೀರಿಗಾಗಿ ಬೆಂಗಳೂರಿನ ಜನ ಅಪಾಪಿಸ್ತಾ ಇದ್ದಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಬಹಳ ಹಾಹಾಕಾರ ಬರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಈ ಹೊತ್ತಿನಲ್ಲಿ ಈ ರೀತಿಯಾಗಿ ನೀರನ್ನ ಕಳ್ತನ ಮಾಡ್ತಾ ಇರುವಂತದ್ದು. ರೋಹಿತ್, ಸಾರಿ ಇಂಟರ್ವ್ಯೂನ ಆಗ್ತಾ ಇದೀನಿ, ಸಾರಿ. ಆ ಡ್ಯಾಮ್ ನ ಮೇಲ್ಭಾಗದಲ್ಲಿ ನಿಂತ್ಕೊಂಡ್ರೆ ರೋಹಿತ್, ಕೆಳಗಡೆಗೆ ಅವ್ರು ಓಡಾಡಕ್ಕೆ ಅಷ್ಟೊಂದು ಪಾಪ ಪುರ್ಸೊತ್ತಿದೆಯೋ ಇಲ್ಲೋ, ಪಾಪ ಬಿಸಿಲು ಜಾಸ್ತಿ, ಅಲ್ಲಿ ಹೋಗ್ಬಿಟ್ರೆ ಎಲ್ಲಿ ಏನಾದ್ರೂ ಮೈ ಸುಟ್ಬಿಡುತ್ತೋ ಅನ್ನುವಂಥ ಆತಂಕ ಇರ್ಬೋದೇನೋ ಪಾಪ. ಡ್ಯಾಮ್ ಮೇಲೆ ನಿಂತ್ಕೊಂಡ್ರೆ ಈ ಪೈಪ್ಗಳನ್ನ ಹಾಕಿರೋದು ಕಣ್ಣಿಗೆ ಕಾಣೋದಿಲ್ವಾ ನೀರಿಷ್ಟು ಕಡಿಮೆ ಆದಾಗ? ಅರವಿಂದ್, ಡ್ಯಾಮ್ ಮೇಲೆ ನಿಂತ್ಕೊಂಡು ನೋಡೋದ್ಕಿಂತಲೂ ಕೂಡ ಅಲ್ಲಿ ಒಂದು ದೊಡ್ಡದಾದ CCTVಗಳಿದಾವೆ. ಆ ಒಂದು CCTV ಮಾನಿಟರ್ ಇಡೀ KRS ಡ್ಯಾಮ್ ಸುತ್ತಲೂ ಕೂಡ ಇರುವಂತದ್ದು. ಎಲ್ಲವೂ ಕೂಡ ಆ ಒಂದು CCTVಯಲ್ಲಿ ಕವರ್ ಆಗುತ್ತೆ. ಅದನ್ನ ನೋಡ್ಕೊಂಡಾದ್ರೂ ಕೂಡ ಅಧಿಕಾರಿಗಳು ಬಂದು ಕೆಲಸವನ್ನ ಮಾಡ್ಬೋದಾಗಿತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಸದ್ಯ ಮುಂದಾಗಿಲ್ಲ ಅಧಿಕಾರಿಗಳು. ಯಾಕಂದ್ರೆ ಇಲ್ಲಿರುವಂತವ್ರು ಎಲ್ಲರೂ ಕೂಡ ಪ್ರಭಾವಿಗಳು ಮತ್ತೆ ಉನ್ನತ ಅಧಿಕಾರಿಗಳ ಫಾರ್ಮ್ ಹೌಸ್ ಎಲ್ಲವೂ ಕೂಡ ಬೇನಾಮಿಯ ಹೆಸರಲ್ಲಿ ಮಾಡಿದ್ದಾರೆ. ಅವರ ಅಧಿಕಾರಿಗಳು ಯಾರು ಕೂಡ ಅವ್ರ ಹೆಸರಲ್ಲಿ ಫಾರ್ಮ್ ಹೌಸ್ ಗಳನ್ನ ಮಾಡಿಲ್ಲ, ಎಲ್ಲವೂ ಕೂಡ ಬೇನಾಮಿ ಹೆಸರಲ್ಲಿ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಅಡ್ಜಸ್ಟ್ಮೆಂಟ್ ಅಥವಾ ಅವರ ಫ್ರೆಂಡ್ಶಿಪ್ ಗೋಸ್ಕರನೋ ಏನೋ ಗೊತ್ತಿಲ್ಲ, ಈ ರೀತಿಯಾದಂತ ಕೆಲಸಕ್ಕೆ ಅವರು ಕೂಡ ಪಾಲ್ದಾರರಾಗಿದ್ದಾರೆ. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಅಲ್ಲಿ ಕ್ಯಾಮ್ರಾ ಕೂಡ ಇದೆ. ನಾನು ಆ್ಯಕ್ಚುಲಿ ಅದನ್ನು ಮರ್ತಿದ್ದೆ, ಅದನ್ನು ರೋಹಿತ್ ಹೇಳಿದ್ರು ನನಗೆ. ಕ್ಯಾಮ್ರಾ ಇದೆ ಅಲ್ಲಿ, ಎಲ್ಲವೂ ಕೂಡ ಕಣ್ಗಾವಲಿನಲ್ಲಿದೆ. ಇಡೀ ಜಾಗಗಳೆಲ್ಲವೂ ಕೂಡ ಹಾಗಿದ್ದಾಗಲೂ ಕೂಡ ಇದು ಕಾಣದೇ ಇರುತ್ತೆ, ಕಂಡೇ ಕಾಣುತ್ತೆ. ಅಡ್ಜಸ್ಟ್ಮೆಂಟ್, ಅವರವರ ನಡುವೆ ಮಾತುಕತೆಗಳು, ಅವರವರಿಗೆ ಬೇಕಾಗಿರೋ ರೀತಿಯಾದಂಥ ವ್ಯವಸ್ಥೆಗಳು. 50-60 ಪೈಪ್ಲೈನ್ಗಳನ್ನು ಹಾಕ್ತಾರೆ, ಡ್ಯಾಮ್ನ ಆ ಕಡೆಯಿಂದ ನೀರು ಕದೀತಾ ಇದ್ದಾರೆ ಅಂತಂದಾಗ ಏನು ಮಣ್ಣು ತಿಂತಾ ಇದ್ದೀರಾ ಇಷ್ಟು ದಿನ ಅಲ್ಲಿ ಅಧಿಕಾರಿಗಳು ಕೂತ್ಕೊಂಡು? ನಿಮಗೆ ಕೊಟ್ಟಿರೋ ಜವಾಬ್ದಾರಿ ಅದೊಂದೇ ಡ್ಯಾಮನ್ನು ನೋಡ್ಕೊಳ್ಳೋಕ್ಕೆ. ಏನು ಮಾಡ್ತಾ ಇರ್ತೀರಾ ಡ್ಯಾಮನ್ನು ನೋಡ್ಕೊಳ್ಳಾರ್ದೇನೆ ನೀವು? ಆ ಡ್ಯಾಮನ್ನು ನೋಡ್ಕೊಳ್ಳೋಕ್ಕೂ ನಿಮಗೆ ದುಡ್ಡನ್ನು ಕೊಡ್ತಾ ಇರೋದ್ರಿ. ಜನ ತಮ್ಮ ತೆರಿಗೆ ದುಡ್ಡಿನಿಂದ ನಿಮಗೆ ಸಂಬಳವಾಗಿ ಸರ್ಕಾರ ಕೊಡ್ತಾ ಇದೆ. ಓನ್ಲಿ ಒಂದು ಡ್ಯಾಮನ್ನು ನೋಡ್ಕೊಳ್ಳೋಕ್ಕಾಗದೇ ಇದ್ರೆ ನೀವ್ಯಾಕಿರ್ಬೇಕು ಅಲ್ಲಿಗೆ? ಆಗಿದ್ದಾಗ 50-60 ಪೈಪ್ಲೈನ್ ಒಂದೇನೋ ಹಾಕಿದರೆ ಎಲ್ಲೋ ಕಾಣಿಸ್ತಾ ಇಲ್ಲ ಅಂದ್ರೆ ಬೇರೆ 50-60 ಸುತ್ತಲೂ ಕೂಡ ಓಪನ್ ಆಗಿ ಕಣ್ಣಿಗೆ ಕಾಣುತ್ತೆ. CC ಕ್ಯಾಮ್ರಾಗಳಿದೆ. ನಿಮಗೆ ಡ್ಯಾಮ್ ಮೇಲ್ಭಾಗದಲ್ಲಿ ನಿಂತರೆ ಪೈಪ್ಗಳು ಕಾಣಿಸುತ್ತೆ ಅಂತಂದಾಗ ಅದನ್ನ ನಾವೇ ಹೋಗಿ ನಿಮಗೆ ತೋರಿಸ್ಬಿಟ್ಟು ಎಚ್ಚರಿಸ್ಬಿಟ್ಟು ಆಮೇಲೆ ಬಂದು ಅದನ್ನು ಚೆಕ್ ಮಾಡಿ ಸೀಸ್ ಮಾಡುವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ನೀವು ಆ ಜಾಗದಲ್ಲಿರೋಕ್ಕೆ ಯೋಗ್ಯರ? ನಿಮಗೇನು ಅನಿಸೋದೇ ಇಲ್ವಾ? ಯಾವ್ಯಾವ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಬೇಕು ನೀವು ಅಲ್ಲಿ? ಇನ್ನೂ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ನೀವು ಅಂತ ಹೇಳಿ. ಹೇಸಿಗೆ ತಿಂದುಬಿಡಿ, ಇನ್ನು ಅದೊಂದು ಬಾಕಿ ಇದೆ. ಆ ಮಟ್ಟಕ್ಕೆ ಹೋಗಿದ್ದೀರಾ ನೀವು? ಅಸಹ್ಯ ಅನಿಸ್ತಾ ಇದೆ ವಿಚಾರದಲ್ಲಿ.